ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಪುರಿಯಿಂದ ಏನು ಪ್ರತಿಭಾ ಸ್ಪೆಷಲ್ಲು? ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆಶಾ. ನೀರಿಲ್ಲದೆ ಮಾಡ್ಕೊಳ್ಳೋಂಥ ರೆಸಿಪಿ. ನೀವು 15 ದಿನ ತಿಂಗಳುಗಟ್ಟಲೆ ಇಟ್ಟಿದ್ರು ಏನೂ ಆಗಲ್ಲ, ಆ ಥರ ಒಂದು ರೆಸಿಪಿನ ಮಾಡ್ತಾ ಇದ್ದೀವಿ. ತುಂಬ ದಿಢೀರಂತ ಮಾಡ್ಕೋಬಹುದು. 5 ನಿಮಿಷನೂ ಜಾಸ್ತಿ ಆಗುತ್ತೆ ಈ ರೆಸಿಪಿಗೆ. ಸೊ ಅದ್ರ ಒಳಗಡೆನೆ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಇರುವಂಥದ್ದು ಪುರಿನ ತಗೊಂಡಿರೋದು ಆಶಾ. ಅನ್ಸಾಲ್ಟೆಡ್, ಸಾಲ್ಟ್ ಇಲ್ಲ, ಇದು ಉಪ್ಪಿರ್ಲಾರ್ದಂಥದ್ದು. ಸೊ ಇದು ನಮ್ಮ ಸೈಡು ಜಾಸ್ತಿ ಸಿಗುತ್ತೆ, ಬೆಂಗಳೂರಲ್ಲಿನೂ ಕೂಡ ಸಿಗುತ್ತೆ. ಸೊ ಬೆಂಗಳೂರಲ್ಲಿ ತಗೊಳಕ್ ಹೋದ್ರೆ ಇದು ಬ್ಲೂ ಪ್ಯಾಕೆಟ್ ಅಲ್ಲಿ ಬಂದಿರುತ್ತೆ. ಸೊ ತುಂಬಾ ತಿಳುವಾಗಿ ಬರುತ್ತೆ. ಉಪ್ಪಿರ್ಲಾರ್ದು ಪುರಿ ಅಂತ ಕೇಳಿದ್ರೆ ನಿಮ್ಗೆ ಕೊಟ್ಬಿಡ್ತಾರೆ. ಸೊ ಇವಾಗ ಇದನ್ನ ನಾನು 6 ಕಪ್ಪದಷ್ಟು ಹಾಕೋಬೇಕು ಆಶಾ. ಸೊ ನಾನು ಈಗ ನೀವು ಯಾವುದೇ ಮೆಜರ್ಮೆಂಟ್ ತಗೊಳ್ಳಿ, ಯಾವುದೇ ಕಪ್ ತಗೊಳ್ಳಿ ನಡೆಯುತ್ತೆ. ಯಾವುದೇ ಕಪ್ಪಿಂದ ಇಲ್ಲಿ ನಾನು ಇವಾಗ 6 ಕಪ್ಪದಷ್ಟು ಹಾಕೋತಾ ಇದ್ದೀನಿ. ಯಾಕಂದರೆ ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಬೇಕು ಅದನ್ನು ನೋಡ್ಕೊಂಡು ನೀವು ಮಾಡ್ಕೋಬಹುದು. ಬಟ್ ಇವಾಗ 6 ಕಪ್ಪಕ್ಕೆ ಎಷ್ಟಾಗುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇವಾಗ ಆಲ್ಮೋಸ್ಟ್ ಆಯಿತು. ನಾ ಎಲ್ಲ ಮೆಜರ್ಮೆಂಟ್ 6 ಕಪ್ಪದ್ದು ಮಾಡ್ಕೊಂಡೇ ಇಟ್ಕೊಂಡಿದ್ದೆ. ಹಂಗಾಗಿ ನಾನು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ನೀಟಾಗಿ ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ಸೊ ನೋಡಿ, ಇವಾಗ ಇದು 6 ಕಪ್ ಪುರಿ ಏನಿದೆ ಅಲ್ಲ ಆಶಾ, ಇವಾಗ ಇದನ್ನ ಪಕ್ಕಕ್ಕೆ ಇಡೋಣ. ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ನಾವು ಬೆಲ್ಲನ ತಗೊಂಡಿದೀವಿ. ಇದು ಆರ್ಗ್ಯಾನಿಕ್ ಬೆಲ್ಲ. ಹೌದು, ತುಂಬಾ ಸಾಫ್ಟ್ ಆಗಿ ಬರುತ್ತೆ ಆಶಾ. ಹೌದು, ಸಕ್ಕರೆ ಮಿಕ್ಸ್ ಆಗಿರೋದಿದ್ರೆ ಒಂದ್ ಸ್ವಲ್ಪ ತುಂಬಾ ಗಟ್ಟಿ ಬರುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಮತ್ತೆ ಅದ್ರ ಕಲರು ಕೂಡ ಈ ತರ ಬ್ರೌನ್ ಅಲ್ಲಿ ಬರುತ್ತೆ, ಸ್ವಲ್ಪ ಕಪ್ ಕಲರ್ ಅಲ್ಲಿ ಬರುತ್ತೆ. ತಿನ್ಬಿಟ್ಟು ನೋಡಿದ್ರು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇವಾಗ ಇದು ನಾವು ಯಾವ ಮೆಜರ್ಮೆಂಟ್ ಇಂದ ಪುರಿನ ತಗೊಂಡಿದೀವಿ, ಮಂಡಕ್ಕಿನೂ ಅಂತಾರೆ ನಮ್ ಸೈಡ್, ಅದಕ್ಕೆ ಚಿರುಮುರಿ ಅಂತೀವಿ. ಸೊ ಯಾವ ಬಟ್ಲಿಂದ ಅಥವಾ ಯಾವ ಕಪ್ಪಿಂದ ತಗೊಂಡಿದ್ದೀರಾ ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಇಲ್ಲಿ ನಾವು ಬೆಲ್ಲನೂ ತಗೋಬೇಕು. ಹಾಗಾಗಿ ಬೆಲ್ಲನ ನಾನು ಈ ತರ ಕಟ್ ಮಾಡಿ ತಗೋತಾ ಇದ್ದೀನಿ. ಸೊ ಒಂದ್ ಸ್ವಲ್ಪ ಬೆಲ್ಲನ ನಾವು ಕಟ್ ಮಾಡ್ಕೊಂಡು ಬರೋಣ. ನೋಡಿ, ಇವಾಗ ತಕ್ಕೊಂಡ್ ಬಂದಿದ್ವಿ. 1.5 ಕಪ್ ಆಗುತ್ತಲ್ಲ ಪ್ರತಿಭಾ? ಹೌದು, ಇವಾಗ ಇದನ್ನು ಕೂಡ ನಾವು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಓಕೆ. ಸೊ ನೋಡಿ, ಇದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ. 1.5. ಇಲ್ಲ ನಾವು ಸ್ವೀಟ್ ಜಾಸ್ತಿ ತಿಂತೀವಿ ಅಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು, ಕಡಿಮೆ ತಿಂತೀವಿ ಅಂದರೆ ಸ್ವಲ್ಪ ಕಡಿಮೆನೂ ಹಾಕೋಬಹುದು. ಇವಾಗ ಇದು 1 ಐತಲ್ಲ, ಇನ್ನೊಂದು ಅರ್ಧ ಹಾಕೊಳ್ಳೋಣ. ಯಾಕಂದರೆ ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಮಕ್ಕಳು ತುಂಬ ಲೋ ಸ್ವೀಟ್ ತಿಂತಾರೆ. ಹಾಗಾಗಿಬಿಟ್ಟು ನೋಡಿ, ಇಲ್ಲಿ 1.5 ಹಾಕೊಂಡಿರೋದು. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ನಾವು ಮೀಡಿಯಂ ಫ್ಲೇಮಲ್ಲಿ ಒಂದು ಬಾಣಲಿನ ತೊಗೊಂಡಿಟ್ಕೊಂಡಿದ್ದೀವಿ. ಸ್ವಲ್ಪ ಬಿಸಿ ಮಾಡಿದ್ಮೇಲೆ ನಾವು ಅಳತೆ ಮಾಡಿ ಇಟ್ಕೊಂಡ್ವಲ್ಲ ಬೆಲ್ಲ, ಅದನ್ನ ಹಾಕೊಳ್ತಾ ಇದೀವಿ. ಇದಕ್ಕೆ ನೀರು ಏನಾರು ಹಾಕ್ಬೇಕು ಪ್ರತಿಭಾ? ನೀರಿಲ್ಲ ಆಶಾ, ಎಣ್ಣೆನೂ ಇಲ್ಲ, ನೀರು ಇಲ್ಲ. ಸೂಪರ್. ಸೊ ಹಾಗೆ ಮಾಡ್ಕೋಬಹುದು. ತುಂಬ ದಿಢೀರಂತ ಮಾಡ್ಕೋಬಹುದು. ಎಲ್ಲಾದ್ರೆ ಪ್ರಯಾಣಕ್ಕೆ ಹೋಗ್ಬೇಕಂದ್ರೂ ಮಾಡ್ಕೊಂಡು ತಗೋಬಹುದು. ಕಿಟಿ ಪಾರ್ಟೀಸ್ಗೆ ನಿಮ್ಗೆ ಬರೀ 5 ನಿಮಿಷ ಇದೆ ಅಂದ್ರೂ ಮಾಡ್ಕೋಬಹುದು. ಇದಕ್ಕೆ ಬರೀ ನಾವು ಇಲ್ಲಿ 1 ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ. ಜಾಸ್ತಿ ಏನು ನಿಮ್ಮ ಹತ್ರ ನೀವು ತುಪ್ಪ ತಿನ್ನಂಗಿಲ್ಲ ಅಂದರೆ ಎಣ್ಣೆ ಹಾಕೋಬಹುದು. ಸೊ ನೋಡಿ, ಕೈ ಬಿಡದೆ ತಿರುಗಿಸ್ಬೇಕು, ಅದೊಂದೇ ಆಶೆ ಇದ್ರದ್ದು. ಇಲ್ಲ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರ್ತೀವಲ್ಲ, ಬರೀ ಮೀಡಿಯಂ ಫ್ಲೇಮ್ ಒಂದೇ ಸಾಕು. ಇಲ್ಲ ಅಂದರೆ ಸಿಹಿದೋಗುತ್ತೆ. ಓಕೆ. ಚೆನ್ನಾಗಿ ಇದಕ್ಕೆ ಪಾಕ ಬರಬೇಕಂತೇನಿಲ್ಲ. ಮತ್ತು ಜಾಸ್ತಿ ಕುದಿಸಿದ್ರೆ ಗಟ್ಟಿ ಆಗಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಇದನ್ನು ಚಿಕ್ಕ ಮಕ್ಕಳಲ್ಲಿನೂ ತಿಂತಿದ್ವಿ ಆಶಾ. ಹೌದು, ನಾಗರ ಪಂಚಮಿಯಲ್ಲಿ ಮತ್ತೆ ದೀಪಾವಳಿ ಟೈಮಲ್ಲಿ ಜಾಸ್ತಿ ಮಾಡೋದು. ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿಗೆ ಜಾಸ್ತಿ ಮಾಡ್ತಾರೆ. ನಾವು ದೀಪಾವಳಿಗೆ ಮಾಡ್ತೀವಿ ಮಹಾರಾಷ್ಟ್ರ ಸೈಡ್. ನಿಮ್ಮೂರ್ ಸೈಡ್ ಅವರೇ ಹಾಸನ್ ಸೈಡ್ ಬರೋರು ಸೇಲ್ ಮಾಡಕ್ಕೆ. ನಾವು ಅವಾಗ ತಗೊಳ್ತಾ ಇದ್ವಿ. ಹೌದಾ? ತುಂಬ ಡಿಫ್ರೆಂಟಾಗಿ ಯುನೀಕ್ ಆಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಕುರು 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 ಆಗಿನೂ ಇರುತ್ತೆ. ಆಮೇಲೆ ಮಕ್ಕಳು ಅಂತೂ ಇಷ್ಟಪಟ್ಟು ತಿರ್ಗಾಡ್ಕೊಂಡು ತಿಂತಾರೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕಟ್ಬೋದು. ಹೌದಾ? ಸೊ ಇದನ್ನ ಒಂದು ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡು ಬರೋಣ. ನೋಡಿ, ಮೀಡಿಯಂ ಫ್ಲೇಮಲ್ಲಿ ಇದು ನೋಡಿ ಆಶಾ, ಬೆಲ್ಲ ಕರಗಿದೆ ಅಲ್ಲ, ಈ ಥರ ಬಬಲ್ 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 ಬರ್ತಾ ಇದೆ. ತುಂಬ ಚೆನ್ನಾಗಿ ಬಬಲ್ ಬರ್ತಾ ಇದೆ. ಇದಕ್ಕೇನು ಪಾಕ ತೆಗಿಬೇಕಂತೇನಿಲ್ಲ. ಈ ಥರ ಬಬಲ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಒಂದು ಅರ್ಧ ನಿಮಿಷ ಅಷ್ಟೇ ಇಟ್ಕೋಬೇಕು ಅಷ್ಟೇ. ಸೊ ನೋಡಿ, ಬೆಲ್ಲ ಕರಗ ನಂತರ ಈ ಥರ ಬಬಲ್ ಬರೋಕ್ಕೆ ಸ್ಟಾರ್ಟ್ ಆಗಿ ಮೇಲ್ಗಡೆ ಉಬ್ದಂಗೆ ಆಗುತ್ತಲ್ಲ, ಈ ಟೈಮಲ್ಲಿ ನಾವು ಇದನ್ನು ಆಫ್ ಮಾಡ್ಕೋಬೇಕು. ಫ್ಲೇಮನ್ನು ಆಫ್ ಮಾಡಿಕೊಂಡು ಇವಾಗ ಇದ್ರ ಒಳಗಡೆ ನಾವೇನು ಪುರಿ ಮೆಜರ್ಮೆಂಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕೋಬೇಕು. ಹಾಕ್ಕೊಂಡು ಫಾಸ್ಟಾಗಿ ತಿರುಗಿಸ್ಕೋಬೇಕು. ಮತ್ತು ಇದೆಲ್ಲ ಬಿಸಿದ್ರಲ್ಲೇ ಮಾಡಬೇಕು. ಇದು ಒಂದೇ ಇದರದ್ದು ಡಿಸ್ಅಡ್ವಾಂಟೇಜು. ಸೊ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬರೋಣ.
ಸೊ ಇವಾಗ ಇದು ಕಲರು ಸಖತ್ತಾಗಿ ಬಂದಿದೆ. ಇದನ್ನು ನೀಟಾಗಿ ನಾವು ಕೈಗೆ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡು ಉಂಡೆನ ಕಟ್ಕೋಕ್ಕೆ ಶುರು ಮಾಡಬೇಕು. ಹೀಗೆ ಬಿಟ್ಟರೆ ಇದು ಹಿಂಗೆ ಉಳ್ಕೊಂಡು ಬಿಡುತ್ತೆ. ನೋಡಿ ಈ ಥರ ಕೈಯಲ್ಲಿ ಸ್ವಲ್ಪ ನೀರನ್ನು ಹತ್ಕೊಬೇಕು, ಬಿಸಿ ಇರುತ್ತಲ್ಲ ಹಾಗಾಗಿ. ಹೌದು, ಮತ್ತೆ ಕೈಗೆ ನೀರು ಹಚ್ಕೊಂಡು ಕಟ್ಟಾನಾಶ ಕೈಗೆ ಇದನ್ನು ಬೀಳಲ್ಲ, ಚಟಿಕೆ ಬೀಳಲ್ಲ. ಅದ್ರ ಜೊತೆ ಉಂಡೆ ನೀಟಾಗಿ ಬಂದು ಅದಕ್ಕೊಂಥರ ಚೆನ್ನಾಗೆ ಇದನ್ನು ಬರುತ್ತೆ, ಶೈನ್ ಬರುತ್ತೆ. ವಾವ್, ಸೂಪರಾಗಿದೆ. ಈ ಕೆಲವೊಂದು ಸೀಮಂತಗಳಲ್ಲಿ ಫಂಕ್ಷನ್ಗಳಲ್ಲಿ ಇಟ್ಟಿರ್ತಾರೆ ಅವಾಗ್ನು ಮಾಡ್ಕೋಬಹುದು. ಅದನ್ನ ಈ ಸೈಡೇ ನೋಡಿರೋದು ಆಶಾ, ಶ್ರೀಮಂತ ಫಂಕ್ಷನ್ ಮಾಡೋದು ನಾನು ಬೆಂಗಳೂರು ಸೈಡಲ್ಲಿನೇ ನೋಡಿರೋದು. ಪ್ರತಿ ಸಲ ಒಂದ್ ಸ್ವಲ್ಪ ನೀರ್ ಹಚ್ಕೋಬೇಕು, ಜಾಸ್ತಿ ಹಚ್ಕೋಬಾರ್ದು. ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡ್ಕೋಬಹುದು. ಬಟ್ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಇನ್ನೊಂದ್ ಸ್ವಲ್ಪ ಚಿಕ್ಕ ಚಿಕ್ಕದು ಮಾಡ್ಕೋಬಹುದು. ಹೌದು, ಕಟ್ಟಕ್ಕೂ ಪ್ರಾಬ್ಲಮ್ ಇಲ್ಲ ಪ್ರತಿಭಾ, ತುಂಬಾ ನೀಟಾಗಿ. ಹೌದೌದು, ತುಂಬಾ ಚೆನ್ನಾಗಿ ಬರ್ತದೆ. ಸೊ ಇದೇ ತರ ನಾವೆಲ್ಲದನ್ನು ಕಟ್ಕೊಂಡು ಬರೋಣ. ಸೊ ನೋಡಿ, ಎಲ್ಲದನ್ನು ಮಾಡಿ ರೆಡಿಯಾಗಿದೆ. ಇದು ಪುಟ್ಟಾಣಿಯಾಗಿ ಮಾಡಿರೋವಂಥದ್ದು ಮಕ್ಕಳ ಲಂಚ್ ಬಾಕ್ಸಕ್ಕೆ. ಸೊ ಯಾವತ್ತಾದರೆ ಮಕ್ಕಳಿಗೆ ಸ್ನ್ಯಾಕ್ಸಕ್ಕಾಗಲಿ, ಮಧ್ಯದಲ್ಲೇ ಆಗಲಿ, ಅಥವಾ ಒಂದು ಸ್ವಲ್ಪ ಹುಷಾರಿಲ್ದಾಗನೂ ಏನಾದರೂ ತಿನ್ಬೇಕನ್ಸುತ್ತೆ, ಆ ಟೈಮಲ್ಲಿ ನೀವು ಬೆಲ್ಲದ ಐಟಮನ್ನು ಕೊಟ್ಟರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಐರನ್ ರಿಚ್ ರೆಸಿಪಿ ಇದೆ. ಆಮೇಲೆ ಇನ್ನೊಂದು ಅಂದರೆ ಇದಕ್ಕೆ ಗ್ಯಾಸ್ಟ್ರಿಕ್ ಆಗಲ್ಲ. ಓಕೆ. ಸೊ ಹಾಗಾಗಿ ಈ ಥರ ನೀವು ಮಕ್ಕಳಿಗೆ ಅವ್ರಿಗೆ ಲಂಚ್ ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಟರೆ ಅವರು ತಿಂತಾರೆ, ಅವ್ರ ಫ್ರೆಂಡಿಗೂ ಶೇರ್ ಮಾಡ್ಕೋತಾರೆ. ಹೌದು. ಸೊ ನೋಡಿ, ಈ ಥರ ಹಾಕಿಬಿಟ್ಟು ನೀವು ಲಿಡ್ಡನ್ನು ಹಾಕಿಬಿಟ್ಟು ಕೊಡಿ, ಎಲ್ಲಿ ಗಾಳಿ ಹೋಗಲ್ಲ, ಇದು ಸಾಫ್ಟ್ ಆಗಲ್ಲ. ಸೊ ನೀಟಾಗಿ ಈ ಥರ ಮುಚ್ಚಿಬಿಟ್ಟು ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸಹ ಕೊಡ್ಬೋದು. ಇದು ಅಲ್ಲದೆ ಆಶಾ, ನೀವು ಈ ಥರ ತಗೊಂಡು ಊಟ ಆದಮೇಲೂ ಏನಾದರೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈ ಥರ ತಿನ್ಬೋದು. ಮಳೆ ಬರೋ ಟೈಮಲ್ಲಿ ಏನಾದರೂ ಬಾಯಿ ಆಡಿಸ್ಬೇಕಂದ್ರೂ ನೀವು ಇದನ್ನು ತಿನ್ಬೋದು. ತುಂಬ ಹೆಲ್ದಿ ರೆಸಿಪಿ ಇದೆ. ಸೊ ನೋಡಾಶಾ, ಆಶಾಗೆ ತುಂಬ ಇಷ್ಟ ಅಂತೆ. ಚಿಕ್ಕದಾಗಿನೂ ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿದೆ, ತುಂಬಾನೇ ಕ್ರಿಸ್ಪಿ ಆಗಿದೆ ಪ್ರತಿಭಾ. ನಾವು ಅವಾಗ ತಿಂತಿದ್ದೆ ನಕ್ಕಾಗ್ತಿದೆ ನನಗೆ. ಹೌದಾ? ಸ್ವೀಟ್ ಆಗಿದೆ, ಸ್ವೀಟ್ ಕರೆಕ್ಟ್ ಆಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ. ಬಾಯಲ್ಲಿ ಹಾಡಿಲ್ಲ, ಪರ್ಫೆಕ್ಟ್ ಆಗಿದೆ. ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಆಗಿದೆ, ತುಂಬ ಸಖತ್ತಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ನೀರಿಲ್ಲದೆ, ಎಣ್ಣೆ ಇಲ್ಲದೆ ಮಾಡ್ಕೊಂಡಿರೋಂಥ ಈ ರೆಸಿಪಿ, ಬರೀ 3 ನಿಮಿಷದಲ್ಲಿ ಆಗುವಂಥ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ನಮ್ಮ ವಾಟ್ಸಪ್ ಗ್ರೂಪನ್ನು ಇನ್ನೂ ನೀವು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಕೊಟ್ಟಿದ್ದೀನಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ನಿಮ್ಗೆ ಏನೇ ಕ್ವರೀಸ್ ಇದ್ರೂ ಸಹ ನೀವು ಅಲ್ಲಿ ನಮಗೆ ಕೇಳ್ಬೋದು, ಅಥವಾ ಏನೇ ಸಜೆಷನ್ಸ್ ಕೊಡಬೇಕಂದ್ರೂ ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು. ಸೊ ಮತ್ತೆ ಸಿಗೋಣ ಇದೇ ಥರ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.